ಮೆಣಸು ಉಪ್ಪಿನಕಾಯಿ. ಪಕ್ಷಿಗಳ ಗ್ರಾಮದಲ್ಲಿ ಒಂದಿನ ಮಧ್ಯಾಹ್ನದ ಸಮಯ ತುನಿಗುಬ್ಬಚ್ಚಿಯ ಮನೆಯ ಮುಂದ್ಗಡೆ ಸುಮಾರು ಕೆಂಪು ಮೆಣಸುಗಳು ಒಣಗಾಕಿದ್ಲು. ಆ ಮೆಣಸನ್ನ ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಹಾಗೂ ಕಣ್ಣಲ್ಲಿ ಕೂಡ ನೀರು ಬರ್ತಿತ್ತು. ಅಲ್ಲಿ ಟುನಿ ಬುಜ್ಜಿ ಹಾಗೂ ಸಹಾಯ ಮಾಡಕ್ಕೆ ಕುಹುಬಾತು ಕೂಡ ನಿಂತ್ಕೊಂಡಿದ್ಲು. ಅವ್ರು ಉಪ್ಪಿನಕಾಯಿ ಹಾಕ್ತಾ ಇದ್ರು. ಅವ್ರ 3 ಜನನು ಮಸಾಲೆ ಎಲ್ಲ ಆಡ್ಸೋದಕ್ಕೋಸ್ಕರ ಬೇಕಾಗಿರೋ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ರು. ಆವಾಗ ಟುನಿ, ಕುಹು, ಆ ನಿಂಬೆ ಹಣ್ಣಿನ ಉಪ್ಪಿನಕಾಯಿನ ಈ ಕಡೆ ಕೊಡು. ಆ ಉಪ್ಪಿನಕಾಯಿಗೆ ಖಾರ ಉಪ್ಪು ಸರಿಯಾಗಿ ಹಿಡಿಯದಿದ್ರೆ ರುಚಿನೂ ಚೆನ್ನಾಗಿರೋದಿಲ್ಲ, ಉಪ್ಪಿನಕಾಯಿನೂ ಚೆನ್ನಾಗಿರಲ್ಲ. ತುನಿ, ನೀನು ಮಾಡುವ ಉಪ್ಪಿನಕಾಯಿ ಅಂದ್ರೆ ಎಲ್ಲರಿಗೂ ಇಷ್ಟ. ಕಳೆದ ವರ್ಷ ನೀನು ಇದೇ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ ಅಲ್ವಾ? ಆ ಉಪ್ಪಿನಕಾಯಿ ಎಷ್ಟೊಂದು ರುಚಿಯಾಗಿತ್ತು. ಇವಾಗ ಈ ಉಪ್ಪಿನಕಾಯಿ ಎಷ್ಟೊಂದು ರುಚಿ ಇರುತ್ತೋ. ನನಗೆ ಇವಾಗ್ಲೇ ತುಂಬಾ ಹಸಿವಾಗ್ತಾ ಇದೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಇದರ ರುಚಿ ಅಬ್ಬಬ್ಬ. ಅಯ್ಯೋ ಬುಜ್ಜಿ, ಇದು ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಹಿಡಿದ್ರೆ ಮಾತ್ರ ರುಚಿ ಚೆನ್ನಾಗಿರುತ್ತೆ. ಇವಾಗ್ಲೇ ತಿಂದ್ರೆ ಹೊಟ್ಟೆಯಲ್ಲಿ ಬಿಸಿಯಾಗುತ್ತೆ. ಆವಾಗ್ಲೇ ಪಕ್ಕದ ಮನೆಯಲ್ಲಿರುವ ಚಿಚ್ಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಅಲ್ಲಿ ನಡೆಯೋದನ್ನ ನೋಡ್ತಾ ಇದ್ರು. ಮಸಾಲೆ ಆಡಿಸುವಾಗ ವಾಸನೆ ಘಮಘಮ ಅಂತ ಬರ್ತಾ ಇತ್ತು. ಆ ವಾಸನೆ ಚಿಚ್ಚುಕಾಗೆಗೆ ತುಂಬಾನು ಇಷ್ಟ ಆಯಿತು. ಆಹಾ, ಓಹೋ, ಏನಿದೀ ವಾಸನೆ? ಅಮೃತನೇ ಸಿಕ್ಕಿರುವ ಹಾಗಿದೆ. ಚಿನ್ನುವನ್ನು ನೋಡ್ದ? ಆ ಖಾರ ಮೆಣಸಿನ್ಕಾಯಿ ನೋಡು, ಅದು ಮೆಣಸಲ್ಲ, ಮಾಣಿಕ್ಯ. ಅಮ್ಮ, ನನಗೆ ಹಸಿವಾಗ್ತಾ ಇದೆ. ತುನಿ ಅಂಟಿನ ಕೇಳಿ ಸ್ವಲ್ಪ ಉಪ್ಪಿನಕಾಯಿ ತಗೊಂಬ. ನಾವು ಬ್ರೆಡ್ಡಲ್ಲಿ ಜಾಮ್ ಹಾಕಿ ತಿನ್ನುವ ರೀತಿ ತಿನ್ನೋಣ. ಅಯ್ಯೋ ಹುಚ್ಚ, ಎಲ್ಲಾದ್ರೂ ಬ್ರೆಡ್ಡಿಗೆ ಈ ಉಪ್ಪಿನಕಾಯಿ ಹಾಕೊಂಡು ತಿಂತಾರ? ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರೇನೆ ರುಚಿಯಾಗಿರುತ್ತೆ. ನಿಲ್ಲು, ನಾ ಯೋಚನೆ ಮಾಡ್ತೀನಿ ಈ ಉಪ್ಪಿನಕಾಯಿ ಜಾಡಿನ ಹೇಗೆ ನಮ್ಮನೆಗೆ ಎತ್ಕೊಂಬರೋದು ಅಂತ. ಹಾಗಂತ ಮನ್ಸಲ್ಲಿ ಏನೋ ಅಂದ್ಕೊಂಡು ಚಿಚ್ಚು ಟುನಿಯ ಮನೆಗೆ ಹೋದ್ಲು. ಅಲ್ಲಿ ಅವಳು ತುಂಬಾ ಒಳ್ಳೆಯವಳ ತರ ನಾಟಕ ಶುರು ಮಾಡಿದ್ಲು. ಅಬ್ಬಬ್ಬಬ್ಬಬ್ಬಾ, ತುನಿ, ಕುಹು, ಏನಿದೀ ವಾಸನೆ? ನಿದ್ರೆ ಮಾಡೋಣ ಅಂತ ನೋಡಿದ್ರೆ ಈ ವಾಸನೆಯಿಂದ ನನಗೆ ನಿದ್ರೆನೇ ಬರ್ತಾ ಇಲ್ಲ. ಈ ಸುವಾಸನೆ ಕೇಳಿ ಏನಿದು, ಟೊಮೆಟೊ ಕಿಚಡಿನಾ? ಟುನಿ ನಗುತ್ತಾ, ಇಲ್ಲ ಚಿಚ್ಚು, ಇದು ನಿಂಬೆ ಹುಳಿಯ ಉಪ್ಪಿನಕಾಯಿ. ಈ ಸೀಸನ್ ಅಲ್ಲಿ ತಾನೇ ಇದು ಸಿಗೋದು, ಅದಕ್ಕೆ ಮಾಡ್ತಿದ್ದೀನಿ. ಅಯ್ಯೋ ತುನಿ, ನೀನು ಎಷ್ಟೊಂದು ಕಷ್ಟಪಡ್ತಾ ಇದೀಯಾ. ಎಲ್ಲಿ ಕೊಡು, ಆ ಕೆಲಸವನ್ನು ನಾನ್ ಮಾಡ್ತೀನಿ. ನೀನ್ ಕೆಲಸ ಮಾಡಿ ಮಾಡಿ ನಿನ್ ಕೈಗಳಿಗೆಲ್ಲ ನೋವಾಗ್ಬೋದು. ಕುಹು ಅದನ್ನ ಕೇಳಿ ನಗುತ್ತಾ, ಏನೋ ನೀನು ಮೆಣಸಿನ್ಕಾಯಿನ ಜಜ್ತೀಯಾ? ಚಿಚ್ಚು, ನಮಗೆ ನಿನ್ ಬಗ್ಗೆ ಗೊತ್ತಿಲ್ವಾ? ನೀನ್ ಬಂದ್ರೆ ಉಪ್ಪಿನಕಾಯಿನ ಡಬ್ಬಿಯಲ್ಲಿ ತುಂಬಿಸಲ್ಲ, ನಿನ್ ಜೋಬಿಗೆ ತುಂಬಿಸೋದು. ಕುಹು, ನೀನ್ ಯಾವಾಗ ನೋಡಿದ್ರು ನನ್ನ ಹೀಗೇನೆ ಹೇಳೋದು. ತುನಿ, ನೀನ್ ಹೇಳು, ನಾನು ಬಂದ್ರೆ ಕೆಲಸ ಸರಿಯಾಗಿ ಮಾಡಲ್ವಾ? ಅಯ್ಯೋ ಚಿಚ್ಚು, ಇವಾಗ ಎಲ್ಲ ಕೆಲಸ ಮುಗ್ದೋಗಿದೆ. ಇವಾಗ ಡಬ್ಬಿಗೆ ಹಾಕಿ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಹಿಡಿದ್ಮೇಲೆ ಒಗ್ಗರಣೆ ಮಾಡಿ ಎಲ್ಲರಿಗೂ ಕೊಡ್ತೀನಿ. ಚಿಚುಕಾಗಿ ಬೇಜಾರಿಂದ, ಅಯ್ಯೋ ತುನಿ, 3 ದಿನನ? ಅದುವರೆಗೂ ನಾನು ಜೀವಂತವಾಗಿ ಇರ್ತೀನ ಇಲ್ವಾ ಅಂತಾನೆ ಗೊತ್ತಿಲ್ಲ. ಸರಿ, ನೀನೊಂದು ಕೆಲಸ ಮಾಡು, ಇವಾಗ ಟೇಸ್ಟ್ ನೋಡಕ್ಕೆ ಒಂದ್ ಸಣ್ಣ ಪಾತ್ರೆಯಲ್ಲಿ ಹಾಕಿ ಕೊಡ್ತೀಯಾ? ರುಚಿ ಹೇಗಿದೆ ಅಂತ ಹೇಳ್ತೀನಿ. ನಾನು ಎಕ್ಸ್ಪರ್ಟ್ ಅಲ್ವಾ? ಚಿಚ್ಚತ್ತೆ, ಅಮ್ಮ ಹೇಳಿದಾರೆ ಇವಾಗ ತಿಂದ್ರೆ ಹೊಟ್ಟೆ ಒಳಗೆ ತುಂಬಾ ಬಿಸಿ ಆಗುತ್ತೆ ಅಂತ. ಇದು ಖಾರ ಬೇರೆ, ತುಂಬಾ ಖಾರ. ಬುಜ್ಜಿ, ನಾನು ಸ್ಪೈಸಿ ಕ್ವೀನ್ ಗೊತ್ತಾ? ನನಗೆ ಖಾರ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ಚಿಚ್ಚು, ಹಠ ಹಿಡಿಬೇಡ. 3 ದಿನ ನಂತರನೇ ಕೊಡೋದು, ಇವಾಗ ಹೊರಡು. ಸಂಜೆ 5 ಗಂಟೆಗೆ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಕೂಡ ಅಲ್ಲಿಗೆ ಬಂದ್ರು. ಟುನಿ ಉಪ್ಪಿನಕಾಯಿನ ತಯಾರು ಮಾಡಿ ಒಂದು ಜಾಡಿಯಲ್ಲಿ ಹಾಕಿ ಅದರ ಮನೆಯಲ್ಲಿ ಒಂದು ಟೇಬಲ್ ಮೇಲೆ ಇಟ್ಲು. ಹಾಯ್ ಫ್ರೆಂಡ್ಸ್, ತುನಿ, ಆ ಜಾಡಿಯಲ್ಲಿ ಏನಿದೆ ನೋಡಿದ್ರೆ ಇಂಟರ್ನ್ಯಾಷನಲ್ ಲಿಪ್ಸ್ಟಿಕ್ ಆಗಿ ಕೆಂಪು ಬಣ್ಣದಲ್ಲಿದೆ. ಉಪ್ಪಿನಕಾಯ? ಓ, ಲಿಪ್ಸ್ಟಿಕ್ ಅಲ್ಲ ಲೂಸಿ, ಅದು ತುನಿ ಮಾಡುವಂತಹ ಉಪ್ಪಿನಕಾಯಿ. ಈ ವಾಸನೆಗೆ ಮನೆಗೆ ಕಳ್ಳರು ಕೂಡ ನುಗ್ಬೋದು. ಅದನ್ನೆಲ್ಲ ಕೇಳ್ತಾ ಇದ್ದ ಚಿಚುಕಾಗೆ ಮಹಿ ಅವ್ರ ಹತ್ರ, ಹೌದು ಮಗಿಯವ್ರೆ, ತುನಿ, ಇವತ್ತು ನೀನೇನು ಭಯಪಡಬೇಡ. ನಾನು ಈ ವರಂಡದಲ್ಲೇ ಇವತ್ತು ಆ ಉಪ್ಪಿನಕಾಯಿಗೆ ಕಾವಲಾಗಿ ಅಲ್ಲೇ ಮಲ್ಕೋತೀನಿ. ಕಳ್ಳರು ಬೇರೆ ಜಾಸ್ತಿ ಆಗಿದ್ದಾರೆ, ಆಮೇಲೆ ಎತ್ಕೊಂಡು ಹೋಗ್ಬಿಡ್ತಾರೆ. ಹೌದು, ಇವಳನ್ನ ಕಾವಲಿಗೆ ಬಿಟ್ರೆ ಆಮೇಲೆ ನಾಳೆ ಬೆಳಿಗ್ಗೆ ಉಪ್ಪಿನಕಾಯೇ ಇರೋದಿಲ್ಲ. ಮಗಿಯವ್ರೆ, ಇವಳನ್ನ ಮಾತ್ರ ನಂಬೇಡಿ. ಚಿಚ್ಚು, ನೀನೇನು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ತುನಿ ಮನೆಗೆ ಚೆನ್ನಾಗಿ ಲಾಕ್ ಇದೆ, ಹಾಕೊಂಡು ಮಲ್ಕೋತಾರೆ. ಈ ಮಗಿಯವರು, ಚೋಟು ಅವರು ಎಲ್ಲರೂ ನನ್ನ ಪ್ಲಾನ್ನ ಹಾಳು ಮಾಡಿದ್ದಾರೆ. ಹೇಗಾದ್ರೂ ತಗೋಬೋದಾಗಿತ್ತು. ಆ ದಿನ ರಾತ್ರಿ 12 ಗಂಟೆ. ಊರಲ್ಲಿ ಎಲ್ರು ನಿದ್ರೆ ಮಾಡ್ತಾ ಇದ್ರು. ಟುನಿ ಕೂಡ ಲೈಟ್ ಎಲ್ಲ ಆಫ್ ಮಾಡಿ ನಿದ್ರೆ ಮಾಡ್ತಿದ್ಲು. ಆವಾಗ ಚಿಚ್ಚು ಹಾಗೂ ಚಿನ್ನು ಇಬ್ರು ಕಳ್ಳರ ತರ ಕಪ್ಪು ಬಟ್ಟೆ ಹಾಕೊಂಡು ಟುನಿ ಮನೆಗೆ ಉಪ್ಪಿನಕಾಯಿ ಕದಿಯೋದಕ್ಕೋಸ್ಕರ ಬಂದ್ರು. ಚಿನ್ನು, ನೀನು ಭಯಪಡಬೇಡ. ಆ ಕಿಟಕಿಯಿಂದ ನಾವಿಬ್ರು ಮನೆಯೊಳಗೆ ಹೋಗೋಣ. ನೀನು ಕೆಳಗೆ ನಿಂತ್ಕೊ, ನಾನು ನಿನ್ ಮೇಲೆ ಹತ್ತಿ ಆ ಜಾಡಿಯಲ್ಲಿರೋ ಉಪ್ಪಿನಕಾಯಿ ತೆಗಿತೀನಿ. ಅಮ್ಮ ಬೇಡಮ್ಮ, ನನ್ ಮೇಲೆ ಹತ್ತಿದ್ರೆ ನನಗೆ ನೋವಾಗುತ್ತೆ. ಇವಾಗ ಕದಿಬೇಕಾದ ಅವಶ್ಯಕತೆ ಇದೆಯಾ? ನಾಳೆ ಮಾರ್ಕೆಟಲ್ಲಿ ತಗೋಬೋದಲ್ವಾ? ಮಾರ್ಕೆಟಲ್ಲಿ ಸಿಗೋದೆಲ್ಲ ಕೆಮಿಕಲ್ ಉಪ್ಪಿನಕಾಯಿ ಕಣೋ. ಇದು ಒರಿಜಿನಲ್
ನೀನೇನು ಮಾತಾಡ್ಬೇಡ, ಸುಮ್ನಿರು. ಚಿಚುಕಾಗೆ ಕಷ್ಟಪಟ್ಟು ಕಿಟಕಿ ಮೂಲಕ ತುನಿಗುಬ್ಬಚ್ಚಿಯ ಮನೆಯೊಳಗಡೆ ಹೋದ್ಲು. ಆವಾಗ ತುನಿ ಇಟ್ಟಿರುವ ಆ ಉಪ್ಪಿನಕಾಯಿಯನ್ನ ನೋಡಿದ್ಲು. ಆ ಉಪ್ಪಿನಕಾಯಿನ ನೋಡಿದಾಗ ಸ್ವಲ್ಪನಾದ್ರೂ ತಿಂದು ನೋಡ್ಬೇಕು ಅಂತ ಅವಳಿಗೆ ಅನಿಸ್ತು. ಅಬ್ಬಬ್ಬಾ, ಏನಿದು ಸುವಾಸನೆ! ನನ್ನ ಬಾಯಿಯಿಂದ ನಯಗ್ರ ಫಾಲ್ಸೆ ಸುರಿತಾ ಇದೆ. ಇವಾಗ ಒಮ್ಮೆ ರುಚಿ ನೋಡದೆ. ಹಾಗೆ ಅಂದ್ಕೊಂಡು ಚಿಚುಕಾಗೆ ಅವಳ ಕೊಕ್ಕನ್ನ ಆ ಜಾಡಿಯೊಳಗಡೆ ಹಾಕಿ ತುಂಬಾನೇ ಉಪ್ಪಿನಕಾಯಿನ ತಗೊಂಡು ಬಾಯಿಯಲ್ಲಿ ಹಾಕೊಂಡು ಹಾಗೇನೆ ನುಂಗೋದ್ಲು. ಅಷ್ಟೇ, ಒಂದು ಕ್ಷಣದಲ್ಲಿ ಅವಳ ಕಣ್ಣಿಂದ ನೀರು ಸುರಿತಾ ಇತ್ತು. ಮೆಣಸು ತುಂಬಾನೇ ಖಾರವಾಗಿತ್ತು. ಇನ್ನೂ ಉಪ್ಪು ಹುಳಿ ಎಲ್ಲಾನು ಸೇರಿರ್ಲಿಲ್ಲ. ಆ ಖಾರ ತಲೆಗೆ ಹತ್ತತಾ ಇತ್ತು. ಆದ್ರೆ ಚಿಚುಕಾಗೆಯಿಂದ ಕಿಚ್ಚಾಡಕ್ಕೂ ಆಗ್ಲಿಲ್ಲ. ಕಣ್ಣಿಂದ ಮಾತ್ರ ಪಾಪ ನೀರು ಸುರಿತಾನೇ ಇತ್ತು. ಅವಳು ತುಂಬಾನೇ ಕಷ್ಟಪಡ್ತಾ ಇದ್ಲು. ಖಾರ ಖಾರ ಅಂತ ಅವಳಿಗೆ ಜೋರಾಗಿ ಕಿಚ್ಚಾಡ್ಬೇಕು ಅಂತ ಅನಿಸ್ತಾ ಇತ್ತು. ಏನಾಯ್ತಮ್ಮ, ಏನಾಯ್ತು? ಚಿಚಿಗೆ ನಾಲಿಗೆಲ್ಲ ಉರಿತಾ ಇದ್ದಾಗ ಏನು ಮಾಡಕ್ಕಾಗ್ದೆ ಇಳಿತೀನಿ ಹಾಗಂತ ಹೇಳಿ ತಕ್ಷಣ ಅವಳು ಮೇಲೆಯಿಂದ ಕೆಳಗಡೆ ಇಳಿದಾಗ ಗೊತ್ತಿಲ್ಲದೆ ಅಲ್ಲಿದ್ದ ಸ್ಟೀಲ್ ಪಾತ್ರೆಗಳನ್ನ ತಳ್ಳೋದ್ಲು. ಜೋರಾಗಿ ಢಮ್ ಢಮ್ ಅಂತ ಶಬ್ದ ಬಂತು. ಟೋನಿ ಹಾಗೂ ಬುಜ್ಜಿ ಇಬ್ರು ಕೂಡ ಎಚ್ಚರವಾದ್ರು. ಕಳ್ಳ ಕಳ್ಳ ಯಾರೋ ಕಳ್ಳ ಮನೆಯೊಳಗೆ ಬಂದಿದ್ದಾನೆ. ಮರುದಿನ ಬೆಳಗ್ಗೆ ಸಮಯ ಟುನಿ ಮನೆಯ ಮುಂದ್ಗಡೆ ದೊಡ್ಡ ಪಂಚಾಯಿತಿ. ಚಿಚುಕಾಗಿಯ ಬಾಯೆಲ್ಲ ಪಾಪ ಖಾರದಿಂದ ಬೆಂದ್ ಹೋಗಿ ತುಂಬಾ ಕೆಂಪಾಗಿನೋ ಇತ್ತು. ಅವಳಿಂದ ಬಾಯಿ ಬಿಟ್ಟು ಮಾತಾಡಕ್ಕೂ ಕೂಡ ಆಗ್ತಾ ಇತ್ತಿಲ್ಲ. ಪಾಪ ಅವಳು ತುಂಬಾನೇ ಕಷ್ಟಪಡ್ತಾ ಇದ್ಲು. ಆವಾಗ ಮಹಿಯಾದ ಅವಳನ್ನ ನೋಡಿ, ಏನಾಯ್ತು ಚಿಚ್ಚು? ರಾತ್ರಿ ಇಡೀ ಏನೋ ಯುದ್ಧ ಮಾಡಿದ ರೀತಿ ನಿನ್ನ ಮುಖ ಎಲ್ಲ ಯಾಕೆ ಬಾಡಿ ಹೋಗಿದೆ? ಈ ಚಿಚ್ಚು ರಾತ್ರಿಯಲ್ಲಿ ತುನಿ ಮನೆಗೆ ಹೋಗಿ ಉಪ್ಪಿನಕಾಯಿನ ಕಳ್ಳತನ ಮಾಡಕ್ಕೋಗಿ ಅದನ್ನ ತಿಂದು ಬಾವಿಯೊಳಗೆ ಬಿದ್ದಿದೆ. ವಾವ್ ಚಿಚ್ಚು, ನಿನ್ ತುಟಿ ನೋಡ್ದ ಎಷ್ಟೊಂದು ಕೆಂಪಾಗಿದೆ ಅಂತ. ಎಂತಹ ಲಿಪ್ಸ್ಟಿಕ್ ಹಾಕೊಂಡ್ರು ಈ ರೀತಿ ಕೆಂಪಾಗಿ ಬದಲಾಗೋದಿಲ್ಲ. ನಿನ್ನ ತುಟಿ ತುಂಬಾ ಕೆಂಪಾಗಿ ಸೂಪರ್ ಆಗಿದೆ. ಬನ್ನೋ, ನೋಡ್ದ ಚಿಚ್ಚು ಆಂಟಿ ಬಾಯಿಯಿಂದ ಹೊಗೆ ಬರ್ತಾ ಇದೆ. ಹೌದು, ಫೈರ್ ಇಂಜಿನ್ ನ ಕರಿಬೇಕಾ ನೋಡಿ. ಚಿಚುಕಾಗೆ ಮಾತಾಡಕ್ಕಾಗದೇ ಇದ್ರೂ ಕೂಡ ತುಂಬಾ ಕಷ್ಟಪಟ್ಟು ಅಬ್ಬಾ, ಬೆಂಕಿ ಬೆಂಕಿ ಖಾರ. ಅದನ್ನು ನೋಡಿ ಟುನಿಗುಬ್ಬಚ್ಚಿ, ಅಯ್ಯೋ ಚಿಚ್ಚು, ನಾನು ಹೇಳ್ದೆ ಅಲ್ವಾ ಅದು ಖಾರ, ಇವಾಗ ತಿನ್ನೋದ್ ಬೇಡ ಅಂತ. ನೀನ್ ನನ್ ಮಾತು ಕೇಳ್ದ, ಇವಾಗ ನೋಡ್ದ ನೀನ್ ಎಷ್ಟೊಂದು ಕಷ್ಟಪಡ್ತಾ ಇದ್ದೀಯ ಅಂತ. ಬುಜ್ಜಿ ಆಂಟಿ, ನಮ್ಮಮ್ಮ ಯಾವಾಗ್ಲೂ ಹೀಗೇನೆ ಸ್ಪೈಸಿ ಕ್ವೀನ್ ಅಂತ ಏನೇನೋ ಹೇಳಿದ್ರು. ಇವಾಗ ನೋಡಿದ್ರ ಕಷ್ಟಪಡ್ತಿದ್ದಾರೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನ್ಭವಿಸ್ಲೇಬೇಕು. ತುನಿ, ಅವಳಿಗೆ ಸ್ವಲ್ಪ ತುಪ್ಪನೂ ಸಕ್ಕರೆನೂ ಕೊಡು. ಅವಳು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಚಿಚುಕಾಗಿ ಹೆದರ್ಕೊಂಡು ನೋಡಿದ್ಲು. ನಿನಗೆ ಶಿಕ್ಷೆ ಏನಂದ್ರೆ ನೀನು 3 ದಿನಗಳ ಕಾಲ ಉಪ್ಪಿನಕಾಯಿಗೆ ಕಾವಲಾಗಿ ಇರಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಒಂದು ಸ್ಪೂನ್ ಕೂಡ ನೀನು ತೆಗೆದು ತಿನ್ಬಾರ್ದು. ಊರಿನ ಜನರೆಲ್ಲರಿಗೂ ನೀನೇ ಬಡಿಸ್ಬೇಕು. ಚಿಚು ಅದನ್ನ ಕೇಳಿ, ಸರಿ ಸರಿ, ಇನ್ನು ನನ್ನ ಜೀವನದಲ್ಲಿ ಉಪ್ಪಿನಕಾಯಿನ ಕಳ್ಳತನ ಮಾಡೋದಿಲ್ಲ. ಉಪ್ಪಿನಕಾಯಿ ಅಂದ್ರೆ ಭಯ ಆಗುತ್ತೆ. 3 ದಿನಗಳ ನಂತರ ಟುನಿಯ ಮನೆ ಮುಂದ್ಗಡೆ ಊರಿನವರು ಎಲ್ರಿಗೂ ಕೂಡ ಹಬ್ಬದೋಟನ ಹಾಕ್ತಾ ಇದ್ಲು ಟುನಿ. ಅವಾಗ ಬಿಸಿ ಬಿಸಿ ಅನ್ನ ಹಾಕಿ ಅದರಲ್ಲಿ ಚಿಚುಕಾಗೆ ಎಲ್ರಿಗೋಸ್ಕರನೋ ಆ ಮೆಣಸಿನ ಉಪ್ಪಿನಕಾಯಿ ಹಾಕ್ತಾ ಇದ್ಲು. ಆವಾಗ ಎಲ್ರು ನೋಡಿ, ವಾವ್ ತುನಿ, ಉಪ್ಪಿನಕಾಯಿ ಸೂಪರ್ ಆಗಿದೆ, ಎಲ್ಲರ ಪ್ಲೇಟಲ್ಲೂ ಇದೆ. ಹೌದು ಚಿಚ್ಚು, ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ, ಬೇಕಂದ್ರೆ ಇನ್ನೊಂಚೂರು ಹಾಕೋ. ಅಯ್ಯಯ್ಯೋ, ನನಗೆ ಬೇಡಪ್ಪ, ನನಗೆ ಆವತ್ತಿನ ರಾತ್ರಿಯೇ ನೆನಪಿಗೆ ಬರ್ತಾ ಇದೆ. ಸ್ವಲ್ಪ ತಿಂದ್ರೇನೆ ಖಾರ. ನಿಮ್ಮ ಸ್ಪೈಸಿ ಕ್ವೀನ್ ಬಿರುದು ಏನಾಯ್ತು? ಜಿ, ಆ ಕಿರೀಟನ ನಾನು ನಿನಗೇನೆ ಕೊಟ್ಬಿಡ್ತೀನಿ. ಇವತ್ತಿಂದ ನಾನು ಕರ್ಡ್ ರೈಸ್ ಕ್ವೀನ್. ಎಲ್ರೂ ಜೋರಾಗಿ ನಗಾಡಿದ್ರು. ಎಲ್ರೂ ಸಂತೋಷವಾಗಿ ತಿಂದ್ರು. ಆದ್ರೆ ಚಿಚುಕಾಗೆ ಮಾತ್ರ ಆ ಉಪ್ಪಿನಕಾಯಿನ ಹಾಕದೆ ಬರೀ ಮೊಸರನ್ನ ಮಾತ್ರ ತಿಂದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಅವಸರ ಪಟ್ರೆ ಉಪ್ಪಿನಕಾಯಿ ತುಂಬಾ ಖಾರವಾಗಿರುತ್ತೆ. ತಾಳ್ಮೆಯಿಂದ ಇದ್ರೇನೆ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಅದೊಂದು ಭಾನುವಾರದ ದಿನ. ಆಕಾಶದಲ್ಲಿ ಸೂರ್ಯ ಪ್ರಕಾಶವಾಗಿದ್ದ. ಹೀಗಿರುವಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಕೈಯಲ್ಲಿ ಮೈಕ್ ಹಿಡ್ಕೊಂಡು ಊರಿನ ಮಧ್ಯದಲ್ಲಿ ನಿಂತ್ಕೊಂಡಿತ್ತು. ಆವಾಗ ಊರಿನ ಪಕ್ಷಿಗಳಾದ ಟುನಿ, ಚೋಟು, ಚಿಚ್ಚು, ಲೂಸಿ, ಕುಹು, ಅವರ ಮಕ್ಕಳು ಎಲ್ರೂ ಕೂಡ ಅಲ್ಲಿ ನಿಂತ್ಕೊಂಡಿದ್ರು. ಆವಾಗ ಮೈಕ್ ಹಿಡ್ಕೊಂಡು ಮಹಿ ಗಂಭೀರದಿಂದ, ಆನಂದಪುರದ ಪಕ್ಷಿಗಳೇ ಎಲ್ರೂ ಕೇಳಿ, ನಮ್ಮ ಊರಿನಲ್ಲಿರುವ ಪಕ್ಷಿಗಳು ಎಲ್ರೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಅವರ ಟ್ಯಾಲೆಂಟನ್ನ ಹೊರ ಪ್ರಪಂಚಕ್ಕೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನೊಂದು ಕಾಂಪಿಟೇಷನ್ ಇಡ್ತಾ ಇದ್ದೀನಿ. ಆ ಕಾಂಪಿಟೇಷನಲ್ಲಿ ಭಾಗವಹಿಸಿ ಎಲ್ರೂ ಚೆನ್ನಾಗಿ ಅಡಿಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದನ್ನು ಕೇಳಿದ ಚಿಚುಕಾಗೆ, ಏನೋ ಕಾಂಪಿಟೇಷನಾ? ಅದಕ್ಕೇನಾದ್ರೂ ಗಿಫ್ಟ್ ಕೊಡ್ತೀರಾ? ಹಣ ಕೊಡ್ತೀರಾ? ಇದೇ ಚಿಚು, ಅವರಿಗೆ ಗೋಲ್ಡನ್ ಶೆಫ್ ಅನ್ನುವ ಅವಾರ್ಡ್, ಹಾಗೇನೆ 5,000 ರೂಪಾಯಿ ಗಿಫ್ಟ್ ಕೊಡ್ತೀವಿ. 5,000ನಾ? ಹಾಗಾದ್ರೆ ನಾನೇ ಆ ಗಿಫ್ಟ್ನ ತಗೊಳ್ತೀನಿ. ನನಗಿಂತ ಒಳ್ಳೆ ಅಡಿಗೆ ಮಾಡೋರು ಯಾರಿದ್ದಾರೆ? ನಾನು ಅಡಿಗೆ ಮಾಡೋದನ್ನ
ಎಲ್ರು ತಿಂದ್ರೆ ತುಂಬಾ ಸಂತೋಷ ಪಡ್ತಾರೆ. ಹೌದು ಚಿಚ್ಚು ಆಂಟಿ, ಸಂತೋಷ ಪಡ್ತಾರೆ. ಪಾಪ ನೀವು ಮಾಡಿದ ಅಡಿಗೆ ತಿಂದಿಲ್ಲ ಅಂದ್ರೆ ಸಂತೋಷ ಪಡ್ತಾರೆ. ಯಾಕಂದ್ರೆ ಅದನ್ನ ತಿನ್ನಕ್ಕಾಗಲ್ಲ. ನೀವು ಕಲ್ಲು ತರ ಮಾಡಿಕೊಡ್ತೀರಾ ಅಲ್ವಾ? ಹಾಗಂತ ಬುಜ್ಜಿ ಹೇಳಿದಕ್ಕೆ ಚಿಚುಕಾಗಿ ಬುಜ್ಜಿನ ನೋಡಿ ತುಂಬಾ ಕೋಪದಿಂದ, ಬಾಯಿ ಮುಚ್ಚು ಬುಜ್ಜಿ, ನನ್ನ ಬಗ್ಗೆ ನಿನ್ಗೇನು ಗೊತ್ತು ಅಂತ. ನೀನ್ ಬೇಕಾದ್ರೆ ನೋಡು, ನಾನು ಸೂಪರ್ ಆಗಿ ಅಡಿಗೆ ಮಾಡ್ತೀನಿ. ಮಾಡ್ತೀರಾ, ನನಗೆ ಗೊತ್ತಿಲ್ವಾ ಅದು? ಸರಿ ಸರಿ, ಜಗಳ ಏನ್ ಬೇಡ. ಎಲ್ರು ನಾಳೆ 10 ಗಂಟೆಗೆ ಮೈದಾನಕ್ಕೆ ಬಂದ್ಬಿಡಿ. ಅಲ್ಲಿ ಎಲ್ಲರ ಕಣ್ಮುಂದ್ಗಡೆನೆ ಅಡಿಗೆ ಮಾಡ್ಬೇಕು. ಯಾರು ಮನೆಯಿಂದ ಅಡಿಗೆ ಮಾಡಿ ತಗೊಂಡ್ ಬರಬಾರ್ದು. ಆಮೇಲೆ ಅವರು ಕಾಂಪಿಟೇಷನ್ ಇಂದ ದೂರ ಆಗ್ತಾರೆ. ಆವಾಗ ಚಿಚುಕಾಗೆ, ಏನೋ ಮನೇಲಿ ಅಡಿಗೆ ಮಾಡಬಾರ್ದಾ? ಅಲ್ಲೇ ಯಾಕೆ ಅಡಿಗೆ ಮಾಡಬೇಕು? ನನಗೆ ಸ್ಟವ್ ನನ್ನ ಮನೇಲಿದೆ, ಅದೇ ಕಂಫರ್ಟಬಲು. ಪರವಾಗಿಲ್ಲ ಚಿಚ್ಚು, ಅಲ್ಲಿ ನಮಗೆ ಸೌದೆ ಒಲೆ ಕೊಡ್ತಾರೆ, ಅದರಲ್ಲೇ ಮಾಡ್ಬೋದು. ನಿನ್ನ ಟ್ಯಾಲೆಂಟ್ಗೆ ನೀನು ಅಲ್ಲೇ ತುಂಬ ಚೆನ್ನಾಗಿ ಅಡಿಗೆ ಮಾಡ್ತೀಯ, ನನಗೆ ಗೊತ್ತು. ಆವಾಗ ಚಿಚುಕಾಗೇನು ಹೆಮ್ಮೆಯಿಂದ, ನಿಜಾನೇ, ನನ್ನ ಟ್ಯಾಲೆಂಟ್ಗೆ ಎಲ್ಲಿ ಬೇಕಾದ್ರೂ ಅಡಿಗೆ ಮಾಡ್ತೀನಿ, ಚೆನ್ನಾಗಿನೇ ಇರುತ್ತೆ. ಸರಿ ಪರವಾಗಿಲ್ಲ, ನಾಳೆ ಎಷ್ಟು ಗಂಟೆಗೆ? 10 ಗಂಟೆಗೆ ತಾನೇ? ಆದರೆ ರಾತ್ರಿ ಎಲ್ಲರೂ ನಿದ್ರೆ ಮಾಡ್ತಾ ಇದ್ರು. ಆದರೆ ಚಿಚುಕಾಗಿಗೆ ನಿದ್ರೆ ಬರಲೇ ಇಲ್ಲ. ಚಿಚುಕಾಗೆ ಹಾಗೆ ಹೀಗೆ ಸುತ್ತಾಡ್ಕೊಂಡು ಚಿನ್ನನ ಎಬ್ಸಿ, ಚಿನ್ನು ಎದ್ದೇಳೋ, ನನ್ನ ಹತ್ರ ಒಂದು ಐಡಿಯಾ ಇದೆ. ಆವಾಗ ಚಿನ್ನು ಮಲ್ಕೊಂಡೆ, ಏನಮ್ಮ, ಏನು ಐಡಿಯಾ? ನಿನಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ತಾನೇ? ಅದೆಲ್ಲ ಆವಾಗ. ಇವಾಗ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ನನ್ನ ಹತ್ರ ಒಂದು ಮ್ಯಾಜಿಕ್ ಮಸಾಲಾನೂ ಇದೆ. ಆ ಮ್ಯಾಜಿಕ್ ಮಸಾಲಾನ ಹಾಕಿ ಮಾಡಿದ್ರೆ ಆಹಾರ ತುಂಬ ಚೆನ್ನಾಗಿ ಬರುತ್ತೆ ಕಣೋ. ಏನು ಮ್ಯಾಜಿಕ್ ಮಸಾಲ ಅದು? ಅದು ಪಕ್ಕದೂರಲ್ಲಿರುವ ಸ್ವಾಮೀಜಿ ಹತ್ರ ಹೋಗಿ ತಗೊಂಡು ಬಂದೆ. ಅವ್ರು ಕೊಟ್ಟಿದ್ದಾರೆ. ಆ ಮ್ಯಾಜಿಕ್ ಮಸಾಲಾನ ಹಾಕಿದ್ರೆ ಆ ಆಹಾರ ತುಂಬ ಚೆನ್ನಾಗಿರುತ್ತೆ ಅಂತೆ. ಜಡ್ಜಸ್ ಎಲ್ರಿಗೂ ಆ ಆಹಾರ ತುಂಬ ಇಷ್ಟ ಆಗುತ್ತೆ ಅಂತೆ. ಹಾಗಂತ ಹೇಳಿ ಮ್ಯಾಜಿಕ್ ಮಸಾಲಾನ ಹೊರಗಡೆ ತೆಗೆದ್ಲು ಚಿಚು. ಅದರಲ್ಲಿ ಮ್ಯಾಜಿಕ್ ಪೌಡರ್ ಜಸ್ಟ್ ಸ್ಪ್ರಿಂಕಲ್ ಆ್ಯಂಡ್ ವಿನ್ ಅಂತ ಬರ್ದಿತ್ತು. ಅಮ್ಮ, ಇದೇನು ಮ್ಯಾಜಿಕ್ ಪೌಡರು? ಕಲರು ಒಳ್ಳೇದಲ್ಲ ಅಲ್ಲ? ಹಾಗೆಲ್ಲ ಏನಿಲ್ಲ ಕಣೋ, ನಾಳೆ ಇದನ್ನಿಟ್ಟು ಏನು ಮಾಡ್ತೀನಿ ಅಂತ ನೋಡು. ಮರುದಿನ ಬೆಳಗ್ಗೆ ಮಧ್ಯಾಹ್ನದ ಸಮಯ ಊರಿನಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಮೈದಾನದಲ್ಲಿ ಕೂಡಿದ್ರು. ತುನಿಗುಬ್ಬಚ್ಚಿ, ಚೌಟಿಗಿಳಿ, ಲೂಸಿ ಪಾರಿವಾಳ, ಚಿಚುಕಾಗೆ ಎಲ್ಲರೂ ಕೂಡ ಕಾಂಪಿಟಿಷನ್ಗೆ ಬಂದಿದ್ರು. ಅದರಲ್ಲಿ ಚಿಚುಕಾಗೆ ತಲೆಗೆ ಹೆಲ್ಮೆಟ್ನ ಹಾಕೊಂಡಿದ್ಲು. ಏನ್ ಚಿಚು, ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ಯಾ? ಅಂದ್ರೆ ನಾನು ಅಡುಗೆ ಮಾಡುವಾಗ ಇಲ್ಲಿ ಸಾಂಬಾರ್ ಕುದಿವಾಗ ನನ್ನ ಮುಖದ ಮೇಲೆ ಬಂದು ಬೀಳ್ಬಾರ್ದಲ್ವಾ? ಅದಕ್ಕೋಸ್ಕರ, ಒಂದು ಸೇಫ್ಟಿಗೋಸ್ಕರ. ಸರಿ ಸರಿ, ಸ್ಟಾರ್ಟ್. ಹಾಗಂತ ಮಹಿಹದ್ದು ಹೇಳಿದ ತಕ್ಷಣ ತುನಿಗುಬ್ಬಚ್ಚಿ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋಕ್ಕೆ ಏರ್ಪಾಡುಗಳನ್ನ ಮಾಡ್ತಿದ್ಲು. ಲೂಸಿ ಪಾರಿವಾಳ ಸ್ವೀಟ್ ಕಾರ್ನ್ ಸೂಪ್ ಮಾಡ್ತಾ ಇದ್ಲು. ಕುಹುಬಾತು ವೆಜಿಟೇಬಲ್ ಸ್ಯಾಲೆಡ್ ಮಾಡ್ತಾ ಇದ್ಲು. ಹಾಗೇನೆ ಚೋಟು ಫ್ರೂಟ್ ಕಸ್ಟರ್ಡ್ ಮಾಡ್ತಾ ಇದ್ಲು. ಇನ್ನೊಂದು ಪಕ್ಕ ಚಿಚುಕಾಗೆ ಅವಳು ಅಡಿಗೆ ಮಾಡುವ ಪಾತ್ರೆಗೆ ಅರಿಶಿನ ಕುಂಕುಮ ಎಲ್ಲಾನು ಇಟ್ಬಿಟ್ಟು ಅವಳು ಪೂಜೆ ಮಾಡಿದ್ಲು. ಮಾಯಾ ಮಸಾಲ ನಮಃ, ನನ್ನನ್ನ ಗೆಲ್ಸಮ್ಮ, ನಾನು ಈ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕೋ ಹಾಗಂತ ಬೇಡ್ಕೊಂಡ್ಲು ಚಿಚು. ಅವಳ ಪಾತ್ರೆಯಲ್ಲಿ ಸಂತೆಯಿಂದ ತಗೊಂಡ್ ಬಂದ ಬದನೆಕಾಯಿನ ಕಟ್ ಮಾಡದೆ ಹಾಕಿದ್ಲು. ಹಾಗೇನೆ ಈರುಳ್ಳಿನ ಸಿಪ್ಪೆ ತೆಗೆದೆ ಹಾಕಿದ್ಲು. ಅಮ್ಮ, ಬದನೆಕಾಯಿ ಕಟ್ ಮಾಡಿಲ್ಲ, ಈರುಳ್ಳಿನ ಸಿಪ್ಪೆ ಸಮೇತ ಹಾಕಿದೀಯಾ? ಹೌದ್ ಕಣೋ, ಬದನೆಕಾಯಿನ ಹಾಗೇನೆ ಹಾಕ್ಬೇಕು. ಈರುಳ್ಳಿ ಸಿಪ್ಪೆಯಲ್ಲೇ ತುಂಬಾ ಬಲ ಇರೋದು, ನಿನಗದು ಗೊತ್ತಿಲ್ಲ ಕಣೋ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಯಾರು ನೋಡದೇ ಇರುವ ಸಮಯ ಆ ಮ್ಯಾಜಿಕ್ ಮಸಾಲೆನ ತೆಗೆದ್ಲು. ಯಾರಿಗೂ ಗೊತ್ತಿಲ್ಲದೆ ಆ ಮ್ಯಾಜಿಕ್ ಮಸಾಲೆನ ಆ ಸಾರಲ್ಲಿ ಅವಳು ಫುಲ್ಲಾಗಿ ಹಾಕಿದ್ಲು. ಇವಾಗ ನೋಡು ಹೇಗ್ ಬರುತ್ತೆ ಈ ಸಾರು ಅಂತ ಹಾಗಂತ ಹೇಳಿದ್ಲು ಚಿಚುಕಾಗೆ. ಅವಳು ಪಾತ್ರೆಗೆ ಮುಚ್ಚಳ ಹಾಕಿ ಬೆಂಕಿ ಜಾಸ್ತಿ ಇಟ್ಟು ಆ ಪಾತ್ರೆನ ಹಿಡ್ಕೊಂಡು ಶೇಕ್ ಮಾಡ್ತಾ ಇದ್ಲು. ಶೇಕ್ವೆಲ್, ಆವಾಗ್ಲೇ ಸಾರು ಚೆನ್ನಾಗಿ ಬರೋದು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಇಲ್ಲಿ ಆಹಾರದ ಪರಿಮಳ ಬರ್ತಾ ಇತ್ತು. ತುನಿಯ ವೆಜಿಟೇಬಲ್ ಬಿರಿಯಾನಿ ಪರಿಮಳ ತುಂಬಾ ಸೂಪರ್ ಆಗಿತ್ತು. ಲೂಸಿಯ ಸೂಪ್ ಪರಿಮಳನೂ ಚೆನ್ನಾಗಿತ್ತು. ಆದ್ರೆ ಚಿಚುಕಾಗೆಯ ಅಡಿಗೆ ಮಾಡ್ತಾ ಇದ್ದ ಪಾತ್ರೆಯಲ್ಲಿ ಏನೋ ಸೌಂಡ್ ಬರ್ತಾ ಇತ್ತು. ಏನೋ ಇದು, ಏನೋ ಸೌಂಡ್ ಬರ್ತಾ ಇದೆ. ಮುಚ್ಚಳ ಬೇರೆ ಯಾಕೋ ಅಲ್ಲಾಡ್ತಾ ಇದೆ. ಅಮ್ಮ, ಇದ್ರೊಳಗಡೆ ಬಾಂಬ್ ಇದೆಯಾ? ಪಾತ್ರೆನೇ ಅಲ್ಲಾಡ್ತಾ ಇದೆ ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಇದ್ದಕ್ಕಿದ್ದಂತೆ ಪಾತ್ರೆಯ ಮುಚ್ಚಳೆ ಹಾರ್ಕೊಂಡು ಹೋಗಿ ಬಿತ್ತು. ಅದರೊಳಗಡೆಯಿಂದ ಗುಲಾಬಿ ಬಣ್ಣದಲ್ಲಿ ಯಾವುದೋ ಒಂದು ಹೊಗೆ ಬರ್ತಾ ಇತ್ತು. ಅರೆ, ಇದೇನಿದು? ಗುಲಾಬಿ ಬಣ್ಣದ ಹೊಗೆ, ಕೆಮ್ಮು ಬರ್ತಾ ಇದೆ, ಏನಿದು? ಆವಾಗ ಟುನಿ ಕೆಮ್ಮುತ್ತಾ, ಇದು ಸಾಧಾರಣ ಹೊಗೆ ಅಲ್ಲ, ಏನು ಸ್ಟ್ರಾಬೆರಿ ಸ್ಮೆಲ್ ಬರ್ತಾ ಇದೆ, ತುಂಬಾ ಘಾಟಾಗಿದೆ. ಹೌದೌದು ಚಿಚು, ಏನ್ ಮಾಡ್ತಿದ್ಯಾ? ಆ ಹೊಗೆನ ಯಾರೆಲ್ಲ ಶ್ವಾಸಿಸಿದ್ರೋ ಅವ್ರಿಗೆ ನಗು ಬರ್ತಾ ಇತ್ತು. ಅದು ಲಾಫಿಂಗ್ ಗ್ಯಾಸ್ ತರ ಇತ್ತು. ಏನಿದು, ನನಗೆ ಯಾಕೆ ಈ ರೀತಿ ನಗು ಬರ್ತಾ ಇದೆ? ನಾನು ಯಾಕೆ ನಗಾಡ್ತಾ ಇದ್ದೀನಿ? ಏನ್ ವಾಸನೆ ಇದು ಚಿಚು? ಏನ್ ಮಾಡ್ತಿದೀಯಾ?
ಹಾಗೆ ಮೈದಾನದಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಪಾಪ ತುಂಬಾ ಜೋರಾಗಿ ನಗಾಡ್ತಾ ಇದ್ರು. ಅವ್ರಿಗೆ ಬಾಯಿ ನೋವಾಗ್ತಾ ಇತ್ತು, ಕೆಲವರಿಗೆ ಹೊಟ್ಟೆ ನೋವಾಗ್ತಾ ಇತ್ತು. ಚಿಚುಕಾಗೆಗೂ ಕೂಡ ನಗು ಬರ್ತಾ ಇತ್ತು. ಎಲ್ರೂ ನಗಾಡ್ತಾ ಇದ್ದಾರೆ ಅಂದ್ರೆ ಎಲ್ರಿಗೂ ವಾಸನೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಈ ಸ್ಪರ್ಧೆಯಲ್ಲಿ ಗೆಲ್ಲೋದು ನಾನೇ. ನಾವು ಅಡಿಗೆ ಸ್ಪರ್ಧೆಗೆ ಬಂದಿದೀವಾ ಇಲ್ಲ ಕಾಮಿಡಿ ಶೋಗೆ ಬಂದಿದೀವ ಅಮ್ಮ? ಯಾಕಮ್ಮ ನಗು ಬರ್ತಾ ಇದೆ? ಆ ಮೈದಾನದಲ್ಲಿ ಕುಹುಬಾತು ಮಾತ್ರ ಮಾಸ್ಕ್ ಇಟ್ಕೊಂಡಿದ್ಲು. ಅವಳು ಮಾಸ್ಕ್ ಹಾಕೊಂಡಿದ್ರಿಂದ ಅವಳಿಗೆ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ. ಅವಳು ತಕ್ಷಣ ಬಂದು ಚಿಚುಕಾಗೆಯ ಉರಿತಾ ಇದ್ದ ಒಲೆನ ಆರಿಸಿದ್ಲು. ಸ್ವಲ್ಪ ಸಮಯದಲ್ಲೇ ಹೊಗೆನೆ ನಿಂತಾಯ್ತು. ಎಲ್ರೂ ಕೂಡ ಸರಿಯಾದ್ರು. ಹೊಗೆ ಕಡಿಮೆ ಆದ್ಮೇಲೆ ಎಲ್ರೂ ನಗೋದನ್ನ ನಿಲ್ಸಿ ತುಂಬಾನು ಸುಸ್ತಾಗಿ ಸೊಂಟದಲ್ಲಿ ಕೈ ಇಟ್ಟು ಕೂತ್ಕೊಂಡಿದ್ರು. ಮಹಿಹದ್ದು ತುಂಬಾನೇ ಟೆನ್ಷನ್ ಆಗಿ, ಚಿಚು ಏನ್ ಮಾಡ್ತಾ ಇದೆಯಾ ನೀನು? ನಮ್ಮೆಲ್ರಿಗೂ ನಗಾಡಿ ನಗಾಡಿ ಹೊಟ್ಟೆ ತುಂಬಾ ನೋವಾಗ್ತಾ ಇದೆ. ನಮ್ಮನ್ನ ಸಾಯಿಸ್ಬೇಕಂತ ನೋಡ್ತಾ ಇದೀಯಾ? ಅಯ್ಯೋ ಇಲ್ಲ ಮಹಿಯವ್ರೆ, ಅದು ಬಾಬಾಜಿ ಕೊಟ್ಟ ಒಂದು ಮ್ಯಾಜಿಕ್ ಪೌಡರು. ಅದು ಯಾಕೆ ಈ ರೀತಿ ಆಯ್ತೋ ನನಗೆ ಗೊತ್ತಿಲ್ಲ. ಕುಹುಬಾತು ಚಿಚು ಪಾತ್ರೆಯಲ್ಲಿ ಏನಿದೆ ಅಂತ ನೋಡಿದ್ಲು. ಆವಾಗ ಅದರಲ್ಲಿ ಒಂದು ರಬ್ಬರ್ ಪೀಸು ಸೀದೋಗಿತ್ತು. ಅರೆ, ಇದು ಕಲರ್ ಹುಡಿ ಮ್ಯಾಜಿಕ್ ಶೋ ಅಲ್ಲಿ ಉಪಯೋಗ ಮಾಡೋದು. ಇದನ್ನ ಯಾಕೆ ಹಾಕಿ ಅಡಿಗೆ ಮಾಡಿದೆ ಚಿಚು? ಇದನ್ನ ಯಾರಾದ್ರೂ ತಿಂದ್ರೆ ಆಮೇಲೆ ಅವ್ರ ಪ್ರಾಣಕ್ಕೇನೆ ಅಪಾಯ ಆಗ್ತಿತ್ತೇನೋ. ಆವಾಗ ಚಿಚುಕಾಗೆ, ಅಯ್ಯೋ ಹೌದಾ, ಈ ವಿಷಯ ನನಗೆ ಗೊತ್ತಿಲ್ಲ. ಬಾಬಾಜಿ ಕೊಟ್ರು ಅಂತ ತಗೊಂಡ್ ಬಂದೆ. ನನ್ನ 5,000 ಹೋಯ್ತು, ನನ್ನ 100 ರೂಪಾಯಿನೂ ಹೋಯ್ತು. ಅದಕ್ಕೆ ಹೇಳೋದು ಚಿಚು, ನೀನು ಅಡ್ಡ ದಾರಿಯಲ್ಲಿ ಹೋಗ್ಬಾರ್ದು. ಯಾವಾಗ್ಲೂ ಸ್ಟ್ರೈಟ್ ಆಗಿರೋ ದಾರಿಯಲ್ಲಿ ಹೋಗು. ಅಡಿಗೆ ಮಾಡೋದನ್ನ ಸ್ವಲ್ಪ ಪ್ರೀತಿಯಿಂದ ಮಾಡಿ ನೋಡು. ಕೊನೆಗೆ ಮಹಿ ಅದು ಮೈಕ್ ಇಟ್ಕೊಂಡು, ಇವತ್ತು ನಡೆದ ಕಾಮಿಡಿ ಶೋನ ಬಿಟ್ರೆ ಇವತ್ತು ಸ್ಪರ್ಧೆ ತುಂಬಾ ಚೆನ್ನಾಗಿ ನಡೀತು. ಈ ಸ್ಪರ್ಧೆಯಲ್ಲಿ ದಮ್ ವೆಜಿಟೇಬಲ್ ಬಿರಿಯಾನಿ ಮಾಡಿದ ಟುನಿಗುಬ್ಬಚ್ಚಿಗೆ ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ. ಅವಳಿಗೆನೆ ಗೋಲ್ಡನ್ ಚೆಫ್ ಅವಾರ್ಡು. ಎಲ್ರು ಜೋರಾಗಿ ಕೈ ತಟ್ಟಿದ್ರು. ಟುನಿಗೆ ಅವಾರ್ಡ್ನು ಕೊಟ್ರು. ಎರಡನೇದು ನಮ್ಮೆಲ್ಲರನ್ನ ಹೊಟ್ಟೆ ಹಿಡ್ಕೊಂಡು ನಗಾಡೋ ತರ ಮಾಡಿದ ಚಿಚುಕಾಗಿಗೆ ಲಾಫಿಂಗ್ ಶೆಫ್ ಅನ್ನುವ ಅವಾರ್ಡ್ ಕೊಡ್ತಾ ಇದ್ದೀನಿ. ಅದಕ್ಕೆ ಅವಳಿಗೆ ಗಿಫ್ಟ್ ಏನ್ ಗೊತ್ತಾ? ಅವಳು ಮಾಡಿದ ಸಾರನ ಅವಳೇ ತಿನ್ಬೇಕು. ಅಯ್ಯಯ್ಯೋ, ಅದನ್ನ ನಾನ್ ತಿಂದ್ರೆ ಆಮೇಲೆ ಇನ್ನೂ ನಗಾಡ್ಬೇಕಾಗುತ್ತೆ. ಈಗಾಗ್ಲೇ ನನಗೆ ಹೊಟ್ಟೆ ಎಲ್ಲ ತುಂಬಾ ನೋವಾಗ್ತಾ ಇದೆ. ಎಲ್ರೂ ಅದನ್ನ ಕೇಳಿ ನಗಾಡಿದ್ರು. ಆಮೇಲೆ ಟುನಿ ಅವಳು ಮಾಡಿದ ವೆಜ್ ಬಿರಿಯಾನಿನ ಎಲ್ರಿಗೋಸ್ಕರನೂ ಹಾಕಿ ಕೊಟ್ಲು. ಟೋನಿ, ಈ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯಾವ ಸ್ವಾಮೀಜಿ ಕೊಟ್ಟ ಮಸಾಲೆನ ನೀನು ಹಾಕ್ತೆ? ಯಾವ ಸ್ವಾಮೀಜಿ ಕೊಟ್ಟ ಮಸಾಲೆನ ನಾನು ಹಾಕ್ಲಿಲ್ಲ. ಪ್ರೀತಿಯಿಂದ ತಾಳ್ಮೆಯಿಂದ ಮಾಡ್ದೆ, ಅದಕ್ಕೆ ಇಷ್ಟು ಚೆನ್ನಾಗಿದೆ. ಪ್ರೀತಿ ತಾಳ್ಮೆ ಎಲ್ಲ ಮಾರ್ಕೆಟಲ್ಲಿ ಸಿಗಲ್ಲ ಅಲ್ವಾ? ನೀನು ನನಗೆ ಅಡುಗೆ ಮಾಡೋಕ್ಕೆ ಟ್ಯೂಷನ್ ತೆಗಿತೀಯಾ? ಫೀಸ್ ಎಷ್ಟು ಬೇಕೋ? ಫೀಸ್ ಬೇಡ, ನೀನ್ ಬಾ, ನಾನು ಕಲಿಸ್ಕೊಡ್ತೀನಿ. ಹಾಗೆ ಆ ದಿನ ಎಲ್ರೂ ಕೂಡ ಟುನಿಗುಬ್ಬಚ್ಚಿ ಮಾಡಿಕೊಟ್ಟಿದ್ದ ಆ ವೆಜಿಟೇಬಲ್ ಬಿರಿಯಾನಿನ ಸಂತೋಷವಾಗಿ ತಿಂದ್ರು. ಚಿಚುಕಾಗಿಗೂ ಆ ದಿನ ಅವಳು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯಿತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಾವು ಅಡ್ಡದಾರಿಯಲ್ಲಿ ಹೋದ್ರೆ ಯಾವಾಗ್ಲೂ ಗೆಲ್ಲಕ್ಕಾಗಲ್ಲ. ಅಡಿಗೆ ಮಾಡುವಾಗ ಸ್ವಲ್ಪ ಪ್ರೀತಿಯಿಂದ ಮಾಡಿದ್ರೆ ಆಹಾರ ತುಂಬಾ ಚೆನ್ನಾಗಿರುತ್ತೆ.